ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ವಿಶ್ವವಿದ್ಯಾನಿಲಯ ಎಂದು ಪರಿಗಣಿತವಾದ ಉತ್ಕೃಷ್ಟ ಸಂಸ್ಥೆಯ ವತಿಯಿಂದ ಆಯೋಜಿಸಿರುವ 8ನೇ ಆವೃತ್ತಿಯ ಮಣಿಪಾಲ ಮ್ಯಾರಥಾನ್ ಫೆಬ್ರವರಿ 8ರಂದು ನಡೆಯಲಿದ್ದು ಮಣಿಪಾಲದ ಕೆಎಂಸಿ ಗ್ರೀನ್ಸ್ ಮೈದಾನದಲ್ಲಿ ಬೃಹತ್ ಓಟದ ಸ್ಪರ್ಧೆಗೆ ಚಾಲನೆ ಸಿಗಲಿದೆ. ಈ ಬಗ್ಗೆ ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ವಿಶ್ವವಿದ್ಯಾಲಯದಲ್ಲಿ ನಡೆಸಲಾದ ಸುದ್ದಿಗೋಷ್ಠಿಯಲ್ಲಿ ವಿವರಣೆಯನ್ನ ನೀಡಿದಂತ ಮಾಹೆ ಪ್ರೊಫೆಸರ್ ಚಾನ್ಸಲರ್ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್ ಅವರು ವಿದ್ಯಾರ್ಥಿ ಆಯೋಜಿತ ದೇಶದ ಅತಿದೊಡ್ಡ ಫಿಟ್ನೆಸ್ ಕಾರ್ಯಕ್ರಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ಮ್ಯಾರಥಾನ್ನಲ್ಲಿ ಈ ಬಾರಿ 20,000ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಇವರಲ್ಲಿ 100ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಕ್ರೀಡಾಳುಗಳು ಪಾಲ್ಗೊಳ್ಳುತ್ತಿರುವುದು ವಿಶೇಷ. 25 ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತದ ಬಹುಮಾನ ನೀಡಲಾಗುತ್ತೆ. ಹಸಿರು ಹಾಗೂ ಸುಸ್ಥಿರ ಭವಿಷ್ಯಕ್ಕಾಗಿ ಓಟ ಎಂಬ ಸಂದೇಶದಲ್ಲಿ ಈ ವರ್ಷದ ಮಣಿಪಾಲ ಮ್ಯಾರಥಾನ್ ಅನ್ನು ಆಯೋಜಿಸಲಾಗಿದೆ ಅಂತ ಹೇಳಿದರು. ಬಳಿಕ ಮಾಹೆ ಕ್ರೀಡಾ ಕಾರ್ಯದರ್ಶಿ ಡಾಕ್ಟರ್ ವಿನೋದ್ ನಾಯಕ್, ಮಾಹೆ ಹೆಲ್ತ್ ಸೈನ್ಸ್ ಪ್ರೋ ವೈಸ್ ಚಾನ್ಸಲರ್ ಡಾಕ್ಟರ್ ಶರತ್ ರಾವ್ ವಿವರಣೆಯನ್ನ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ, ಟೆಕ್ನಾಲಜಿ ಮತ್ತು ಸೈನ್ಸ್ನ ಪ್ರೋ ವೈಸ್ ಚಾನ್ಸಲರ್ ಡಾಕ್ಟರ್ ನಾರಾಯಣ ಸಬಾಹಿತ್, ಡಿವೈಎಸ್ಪಿ ಟಿಆರ್ ಪ್ರಭು, ಡಾಕ್ಟರ್ ಗಿರಿಧರ ಕಿಣಿ, ರಿಜಿಸ್ಟರ್ ಮಾಹೆ ಮಣಿಪಾಲ ಮೊದಲಾದವರು ಉಪಸ್ಥಿತರಿದ್ದರು. ಇಲ್ಲಿ ಈಗ ಆ ಮೂರಿಗೆ ಇದು ಮಾಡ್ತಾರೆ ಅಂತ ಹೇಳಿದಲ್ಲ, ನಾವು ಸೋಲಾರ್ ಟಾಪ್ ಮಾಡಿದ್ವಿ. ನಮ್ಮ ಪಾರ್ಕಿಂಗ್ ಇದುಂಟಲ್ಲ ಫೆಸಿಲಿಟಿ ಕಾರ್ಯಕ್ರಮ ಮುಖ್ಯ ಉದ್ದೇಶ ಏನಂತ ಹೇಳಿದರೆ 8ನೇ ತಾರೀಕಿಗೆ ನಾಡ್ದು ಆದಿತ್ಯವಾರ ಆಸ್ ಯೂಶುವಲ್, ಬಿಕಾಸ್ ವಿ ಆರ್ ಹ್ಯಾವಿಂಗ್ ಅವರ್ ಆನ್ಯುವಲ್ ಮಣಿಪಾಲ್ ಮ್ಯಾರಥಾನ್ ಆನ್ ಸೆಕೆಂಡ್ ಸಂಡೇ ಆಫ್ ಫೆಬ್ರವರಿ. ಅದೇ ರೀತಿ 8ನೇ ತಾರೀಕು ಆದಿತ್ಯವಾರ ಬರ್ತದೆ. ಆ ದಿವಸ ಬೆಳಿಗ್ಗೆ ಮ್ಯಾರಥಾನ್ ನಮ್ಮದು ಮಣಿಪಾಲ್ ಮ್ಯಾರಥಾನ್ ಇದೆ. ಅದರ ಅದು ವಿಷಯ ಹೇಳುವ ಒಂದು ಉದ್ದೇಶದಿಂದ ನಿಮ್ಮ ಪತ್ರಿಕಾ ಮಾಧ್ಯಮದವರು ನಾವು ಇವತ್ತಿನ ದಿವಸ ಇಲ್ಲಿಗೆ ಕರ್ಕೊಂಡು ಬರಲಿಕ್ಕೆ ಹೇಳಿದ್ದೆ. ತಾವೆಲ್ಲ ಬಹಳ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ನಾನು ಮಾಹೆ ವಿಶ್ವವಿದ್ಯಾಲಯದ ಎಲ್ಲ ಸದಸ್ಯರ ಪರವಾಗಿ, ನಮ್ಮ ವೈಸ್ ಚಾನ್ಸಲರ್ ಕೂಡ ಇದ್ದಾರೆ ಮತ್ತು ಬೇರೆ ಸೀನಿಯರ್ ಆಫೀಸರ್ಸ್ ಕೂಡ ಇದ್ದಾರೆ, ಅವರೆಲ್ಲರ ಪರವಾಗಿ ನಾನು ಐ ಎಕ್ಸ್ಟೆಂಡ್ ಎ ವೆರಿ ವಾರ್ಮ್ ಆ್ಯಂಡ್ ಕಾರ್ಡಿಯಲ್ ವೆಲ್ಕಮ್ ಟು ಆಲ್ ಆಫ್ ಯು. ಯಾಕಂದರೆ ದಿಸ್ ಇಸ್ ಬೇಸಿಕಲಿ ಅಬೌಟ್ ಹೆಲ್ತ್ ಕೇರ್ ಆ್ಯಂಡ್ ಆಲ್ಸೋ ಅಬೌಟ್ ಎನ್ವೈರ್ಮೆಂಟ್, ಸಸ್ಟೈನೇಬಲ್ ಎನ್ವೈರ್ಮೆಂಟ್ ಅಂತ ಒಂದು ಉದ್ದೇಶದಿಂದ ನಾವು ಈ ಮ್ಯಾರಥಾನ್ ಅನ್ನು ಅರೇಂಜ್ ಮಾಡಿದ್ದೇವೆ. ವಿಮೆನ್ಸ್ ವಿಶುವಲಿ ಚಾಲೆಂಜಿಂಗ್ ವಿಮೆನ್ಸ್ ವರ್ಲ್ಡ್ ಕಪ್ ಚಾಂಪಿಯನ್ಸ್ 15 ಜನ ಇಲ್ಲಿ ಬರ್ತಾರೆ ಮಣಿಪಾಲಕ್ಕೆ. ವಿ ಆರ್ ಗೋಯಿಂಗ್ ಟು ಫೆಲಿಸಿಟೇಟ್ ದೆಮ್ ಅಟ್ ವ್ಯಾಲಿ ವ್ಯೂ. 7ನೇ ತಾರೀಕು ಸಾಯಂಕಾಲ ಅಲ್ವೇನ್ರಿ, ಶನಿವಾರ ರಾತ್ರಿ ವ್ಯಾಲಿ ವ್ಯೂ ಅಲ್ಲಿ. ಅಂದರೆ ಅವರು ಭಾಳ ಒಳ್ಳೆಯ ಕೆಲಸ ಮಾಡಿ ವರ್ಲ್ಡ್ ಕಪ್ ತಂದಿದ್ದಾರೆ ನಮಗೆ. ಅವರು 15 ಜನ ಬರ್ತಾರೆ. ಅವರನ್ನು ನಾವು ಸನ್ಮಾನ ಮಾಡ್ತೇವೆ ನಮ್ಮ ವ್ಯಾಲಿ ವ್ಯೂ ಕ್ಲಬ್, ವ್ಯಾಲಿ ವ್ಯೂ ಹೋಟೆಲಲ್ಲಿ. ಅದಕ್ಕೆ ಕೂಡ ತಾವು ಬಂದು ಅದಕ್ಕೆ ಸಹ ಪ್ರಚಾರ ಕೊಡಬೇಕಂತ ನಾನು ನಿಮ್ಮಲ್ಲೂ ಕೇಳಿಕೊಳ್ತೇನೆ. ಮತ್ತು ಅದರ ನಮ್ಮ ಜಯನಗರ ಬೆಂಗಳೂರಲ್ಲಿ ಅದರ ಮುಖ್ಯಸ್ಥ, ವಿಜುವಲಿ ಚಾಲೆಂಜ್ ಇದರದ್ದು ಮುಖ್ಯಸ್ಥ ಮಹಾಂತೇಶ್ ಅಂತ ಇದ್ದಾರೆ, ಅವರು ಕೂಡ ಬರ್ತೇನೆ ಅಂತ ಪ್ರಾಮಿಸ್ ಮಾಡ್ತಾರೆ. ತಾವು ಕೂಡ ಆ ದಿವಸ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಕ್ಕೆ, ಯಾಕಂದರೆ ಹುಡುಗಿಯರು ಕಣ್ಣು ಸರಿ ತೋರಿದಿದ್ದವರು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ, ನಮ್ಮ ದೇಶಕ್ಕೆ ಪ್ರತಿಷ್ಠೆ ತಂದಿದ್ದಾರೆ. ಫೆಬ್ರವರಿ 8 ಅಂದರೆ ಸೆಕೆಂಡ್ ಸಂಡೇ ಆಫ್ ಮಣಿಪಾಲ್ ಮ್ಯಾರಥಾನ್ 2026 ಆಯೋಜಿಸ್ತೇವೆ ನಾವು. ಸೊ ಇದು ಈ ಸರ್ತಿ ನಾವು ಪ್ರತಿ ಸರ್ತಿ ಕೂಡ ಒಂದು ಸಾಮಾಜಿಕ ಒಂದು ಸಮಸ್ಯೆಯನ್ನು ಹೈಲೈಟ್ ಮಾಡ್ತೇವೆ. ವಿ ಅಡಾಪ್ಟ್ ಒನ್ ಇಂಪಾರ್ಟೆಂಟ್ ಕಾಸ್ ಫಾರ್ ದ ಮ್ಯಾರಥಾನ್. ಸೊ ಈ ಸರ್ತಿ ಕೂಡ ನಾವು ಒಂದು ಸುಸ್ಥಿರ ಭವಿಷ್ಯದ ಬಗ್ಗೆ ನಾವು ಅಡ್ವೊಕೇಟ್ ಮಾಡ್ತೇವೆ ಈ ಮ್ಯಾರಥಾನಿಂದ. ಸೊ ಥೀಮ್ ನಮ್ಮದು ಮೈಲ್ಸ್ ಫಾರ್ ಅ ಗ್ರೀನರ್ ಟುಮಾರೋ, ರನ್ ಫಾರ್ ಅ ಸಸ್ಟೈನೇಬಲ್ ಫ್ಯೂಚರ್ ಅಂತ ನೀವು ಕಾಣ್ಬೋದು. ಸೊ ಅದನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅದು ಜನರಲ್ಲಿ ಅರಿವು ಮೂಡಿಸ್ತದೆ, ಒಂದು ಸುಸ್ಥಿರ ಭವಿಷ್ಯ ಹೇಗೆ ನಾವು ಅಚೀವ್ ಮಾಡಲಿಕ್ಕೆ ಸಾಧ್ಯ ಅಂತ. ಸೊ ಈ ಸರ್ತಿ ಒಂದು ಭಾಳ ಒಳ್ಳೆಯ ವಿಷಯ ಅಂದರೆ, ಸರ್ ಆಲ್ರೆಡಿ ಹೇಳಿದಾಗೆ ರಿಜಿಸ್ಟ್ರೇಷನ್ಸ್ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯದಾಗಿದೆ. ಸೊ ನಮಗೆ ಅಂದಾಜಲ್ಲಿ ಒಂದು 22,000ರಿಂದ 23,000 ಜನ ಓಡೋ ಒಂದು ನಿರೀಕ್ಷೆ ಇದೆ ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ, ಇನ್ಕ್ಲೂಡಿಂಗ್ ಆಲ್ ಇವನ್ ದ 3K ರನ್. ಸೊ ಅದೊಂದು ಭಾಳ ಒಂದು ಒಳ್ಳೆಯ ವಿಷಯ. ಹಾಗೂ 5 ಕ್ಯಾಟಗರೀಸ್ ನಿಮಗೆ ಆಲ್ರೆಡಿ ಹೇಳಿದಾಗೆ ಲಾಸ್ಟ್ ಟೈಮ್ ನಾವು 5 ಕ್ಯಾಟಗರೀಸಲ್ಲಿ ಮ್ಯಾರಥಾನ್ ವಿಲ್ ಬಿ ಪಾರ್ಟಿಸಿಪೇಟೆಡ್. 42 kilometers category, 21 kilometers category, 10 kilometers, 5 kilometers and 3 kilometers. ಸೊ ಇದರಲ್ಲಿ ಈ 5 ಕ್ಯಾಟಗರಿಲಿ ಕೂಡ ಸಬ್ ಕ್ಯಾಟಗರೀಸ್ ಅಂದರೆ ಏಜ್ ಕ್ಯಾಟಗರೀಸ್, ಕಾರ್ಪೊರೇಟ್ ಮಾಹೆ ಕ್ಯಾಟಗರೀಸ್, ನಾನ್ ಮಾಹೆ ಕ್ಯಾಟಗರೀಸ್, ಅದೆಲ್ಲ ನಾವು ಅದರಲ್ಲಿ ಇನ್ಕ್ಲೂಡೆಡ್ ಆಗಿ ಇರ್ತದೆ. ಸೊ ಇವೆಲ್ಲ ಕ್ಯಾಟಗರೀಸ್ ಒಟ್ಟು ಸೇರಿ ಒಂದು 22,000-23,000 ಜನ ಓಡಲಿಕ್ಕೆ ನಾವು ಓಡುವ ನಿರೀಕ್ಷೆಯನ್ನು ನಾವು ಅಂದ್ಕೊಂಡಿದ್ದೇವೆ. ಮತ್ತು ರೂಟ್ ಮ್ಯಾಪ್ಸ್ ಹಾಗೂ ಪ್ರೈಸ್ ನಿಯರ್ಲಿ more than 25 lakhs ಆಫ್ ಪ್ರೈಸ್ ಮನಿ ನಾವು ಎಲ್ಲರಿಗೆ ವಿನ್ನರ್ಸಿಗೆ ಕೊಡ್ತೇವೆ.
ಎಲ್ಲ ರೂಟ್ ಬಗ್ಗೆ ಹಾಗೂ ಪ್ರೈಸ್ ಮನಿ ಬಗ್ಗೆ ಎಲ್ಲ ನಿಮ್ಮ ಇದರಲ್ಲಿ ಪ್ರೆಸ್ ನೋಟಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ದೇವೆ. ಸಪ್ರೇಟಾಗಿ ಒಂದು ಶೀಟ್ಸ್ ಇನ್ಕಾರ್ಪೊರೇಟ್ ಮಾಡಿ ನಿಮಗೆ ತಿಳಿಸಿದ್ದೇವೆ. ಸೊ 10K ಮಾತ್ರ ಮಣಿಪಾಲ್ ಹಾಸ್ಪೈಸ್ ಅಂತ ನಮ್ಗೆ ಹೊಸ ಹಾಸ್ಪೈಸ್ ಸೆಂಟರ್ MHRC ಮಣಿಪಾಲ್ ಹಾಸ್ಪೈಸ್ ಆ್ಯಂಡ್ ರೆಸ್ಪೈಟ್ ಸೆಂಟರ್ ಆ ಒಂದು ಫೆಸಿಲಿಟಿ ಆಗಿ ಸಾಗ್ತದೆ. ಸೊ ಅದೊಂದು ಹೊಸ ಕ್ಯಾಟಗರಿ. ಆಲ್ ಅವರ್ ಕ್ಯಾಟಗರೀಸ್ ಆರ್ ಇಂಟರ್ನ್ಯಾಷನಲಿ ಸರ್ಟಿಫೈಡ್. 42K ಇರಲಿ, 10 ಇರಲಿ, 21 ಇರಲಿ, 5 ಇರಲಿ, ಆಲ್ ಆರ್ ಇಂಟರ್ನ್ಯಾಷನಲಿ ಸರ್ಟಿಫೈಡ್ ರನ್ಸ್. 2026ರ ಬಗ್ಗೆ 2ನೇ ಪ್ರೆಸ್ ಮೀಟ್ ಈಗಾಗಲೇ ನಾವೆಲ್ಲರೂ ಒಮ್ಮೆ ಭೇಟಿಯಾಗಿದ್ವಿ. ಅದರಲ್ಲಿ ತಮ್ಮೆಲ್ಲರಿಗೂ ಇದರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ. ಅದರ ಫಾಲೋ ಅಪ್ ಆಗಿ ಒಂದು ವಾರದ ಮುಂಚೆ 8ನೇ ತಾರೀಕು ಮ್ಯಾರಥಾನ್ ಇದೆ. ಈಗ 2ನೇ ತಾರೀಕು ನಾವು ನಿಮ್ಮೆಲ್ಲರನ್ನು ಕರೆದು ಇದರ ಬಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅದರ ಪ್ರೆಸ್ ನೋಟ್ ಕೂಡ ತಮ್ಮೆಲ್ಲರ ಸಮಕ್ಷಮದಲ್ಲಿ ಇಡಲಾಗಿದೆ. ಆ್ಯಂಡ್ post marathon report. I request all of you to be physically present there and enjoy the carnival atmosphere and feel the spirit and the energy that is there on that day, and give very good press coverage to this very, very important national event. Today I am calling this as a national event. This is only one of the very few nationally recognized and internationally accredited marathons. Therefore, it's not a Mahe activity, it is an entire Udupi district activity. It is taking the Udupi district to the next level. This is the only place where a marathon is run in a Mafuzal area. ಬೇರೆ ಎಲ್ಲ ಕಡೆ ಎಲ್ಲ ಮುಂಬೈಯಲ್ಲಿ, ಬೆಂಗಳೂರಿನಲ್ಲಿ ಮತ್ತು ದಿಲ್ಲಿಯಲ್ಲಿ ಎಲ್ಲ ಸಿಟಿಯಲ್ಲಿ ನಡೀತದೆ. ಇದು ಒಂದೇ ಇದರ ರೂಟ್ ಒಂದು ವಿಹಂಗಮ ದೃಶ್ಯ. ಇಲ್ಲಿ ಬರುವ ಪಾರ್ಟಿಸಿಪೇಟ್ ಮಾಡುವವರಿಗೆ ಒಂದು ಅತ್ಯಂತ ಹರ್ಷದಾಯಕವಾದ ಒಂದು ರೂಟ್ ಆಗಿದೆ. ಇಲ್ಲಿ ಕಲ್ಚರ್ ಆಗಲಿ, ನಮ್ಮ ಎನ್ವೈರ್ನ್ಮೆಂಟ್ ಆಗಲಿ, ಕಡಲ ತೀರವಾಗಲಿ ಮತ್ತು ಗ್ರೀನ್ ಈ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಆಗಲಿ, ಇದನ್ನೆಲ್ಲ ಪಾಸ್ ಮಾಡ್ತಾ ಅವರು 42 ಕಿಲೋಮೀಟರ್ ಓಡ್ತಾರೆ. ಹಾಗಾಗಿ ಇದೊಂದು ಅತ್ಯಂತ ಒಂದು ವಿಶೇಷವಾದ ಒಂದು ಮ್ಯಾರಥಾನ್. ಇದು ಇಡೀ ಭಾರತದಲ್ಲಿ 3ನೇದು, ಆದರೆ ಬೆಡ್ ನಂಬರಲ್ಲಿ ಹೈಯೆಸ್ಟ್. ಯೂನಿವರ್ಸಿಟಿ ರನ್ ಮಾಡುವಂಥ ಒಂದು ಹಾಸ್ಪಿಟಲ್ ಸೆಂಟರ್ ಹೇಳಿದರೆ ಇಡೀ ಜಗತ್ತಲ್ಲಿ ಇದು ಒಂದೇ. ನಾವು ಸೆಪ್ಟೆಂಬರ್ 1ನೇ ತಾರೀಕಿಂದ ಓಪನ್ ಮಾಡಿದ್ದೇವೆ. ಅದು ಸಾಧಾರಣ ಈಗ ಆಲ್ಮೋಸ್ಟ್ 4 ತಿಂಗಳು ಆಗ್ತಾ ಬಂತು. 4 ತಿಂಗಳಲ್ಲಿ ಸಾಧಾರಣ 150ರಿಂದ 250 250 ಪೇಷಂಟ್ಸ್ ಅಲ್ಲಿಂದ ಅಲ್ಲಿ ಅಡ್ಮಿಷನ್ ಆಗಿದ್ದಾರೆ. ಇವತ್ತಿಗೂ 20ರಿಂದ 25 ಪೇಷಂಟ್ ಪ್ರತಿ ದಿವಸ ಅಲ್ಲಿರ್ತಾರೆ. ನಾವು ಒಂದು ಬ್ಲಾಕ್ ಮಾತ್ರ ಓಪನ್ ಮಾಡಿದ್ದು. ಸೊ ಇದರ ಬಗ್ಗೆ ಒಂದು ಜನರಿಗೆ ತಿಳುವಳಿಕೆ ಮೂಡಲಿ ಅಂತ ಹೇಳುವಂಥ ಅಭಿಪ್ರಾಯದಿಂದ 10 ಕಿಲೋಮೀಟರ್ಗಳನ್ನು ನಾವು ಹಾಸ್ಪೈಸ್ ಮುಖಾಂತರ ಕೊಂಡೋಗ್ತೇವೆ. ಇದರಿಂದ ಏನಾಗುತ್ತೆ, ಇವರು ಓಡುವಾಗ ಅಲ್ಲಿರುವ ಪೇಷಂಟ್ಸ್, ಅವರ ಪೇಷಂಟ್ ಪಾರ್ಟಿಗಳು ಎಲ್ಲ ಹೊರಗೆ ಬಂದು ನಿಂತು ಜನಗಳು ನೋಡಿ ಪೇಷಂಟ್ ಪಾರ್ಟಿ ಎಲ್ಲ ಹೇಗಿರ್ತಾರೆ ಅಂತೇಳಿ ಜನಗಳು ಒಂದು ತಿಳುವಳಿಕೆ ಮೂಡ್ತದೆ ಅದರ ಬಗ್ಗೆ. ಇಂಥ ಒಂದು ವ್ಯವಸ್ಥೆ ಮಣಿಪಾಲದಲ್ಲಿ ಉಡುಪಿಯ ಜನರಿಗೋಸ್ಕರ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ರನ್ನನ್ನು ಇನ್ನು ಪ್ರತಿ ವರ್ಷ 10 ಕಿಲೋಮೀಟರನ್ನು ಹಾಸ್ಪೈಸ್ ರನ್ ಆಗಿಯೇ ಇರುತ್ತೆ. ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಅಲ್ಲಿರುವ ಹೆಚ್ಚಿನ ಪೇಷಂಟ್ಸ್ ಇನ್ನೊಂದು 8, 10, 15 ದಿವಸದಲ್ಲಿ ಮರಣ ಹೊಂದುವುದು. ಸೊ ನಾವೆಲ್ಲ ಡಿಗ್ನಿಟಿ ಆಫ್ ಲೈಫ್ ವಿ ಆಲ್ ನೋ, ಇದು ಡಿಗ್ನಿಟಿ ಇನ್ ಡೆತ್, ಒಂದು ಗೌರವಾನ್ವಿತ ಮರಣ ಬರಬೇಕು ಅವನಿಗೆ ಅಂತ ಹೇಳುವಂಥ ಇದರಿಂದಾಗಿ ನಾವು ಇದೊಂದು MHRCಯನ್ನು ಓಪನ್ ಮಾಡಿದ್ವಿ. ಸೊ ಆ 10-12 ದಿನಗಳಲ್ಲಿ ನೋವುಗಳಿಲ್ಲದೆ ಅವರ ರಿಲೇಟಿವ್ಸ್ನವರ ಒಟ್ಟಿಗೆ, ಮನೆಯವರೊಟ್ಟಿಗೆ ಒಂದು ನಯಾ ಪೈಸೆ ಖರ್ಚು ಇಲ್ಲದೆ ಅಲ್ಲಿ ತಮ್ಮ ಕೊನೆಯ ಕ್ಷಣಗಳನ್ನು ಅವರು ಕಳೀತಾ ಇರ್ತಾರೆ. ಈಗ ಈ 3-4 ತಿಂಗಳಲ್ಲಿ ನಾವು ನೋಡಿದ್ದೇನು ಅಂತ ಹೇಳಿದ್ರೆ, ಪೇಷಂಟಿಗಿಂತ ಅವರ ಮನೆಯವರಿಗೂ ಟ್ರೀಟ್ಮೆಂಟ್ ಬೇಕು. ಆ ಮರಣವನ್ನು ಹೇಗೆ ತಡ್ಕೊಳ್ಬೇಕು ಅಂತ ಹೇಳೋ ಬಗ್ಗೆ ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಮನೆಯವರಿಗೂ ಬೇಕಾಗುತ್ತೆ. ಅದು ಈ 3-4 ತಿಂಗಳಲ್ಲಿ ನಮ್ಗೆ ಗೊತ್ತಾಗಿದೆ. ಇದರ ವ್ಯವಸ್ಥೆ ಖಾಲಿ ಇವನಿಗೆ ಪೇಷಂಟಿಗೆ ಮಾತ್ರ ನೀಡಿದರೆ ಸಾಲದು, ಅವರ ಮನೆಯವರಿಗೆ, ಅವರ ರಿಲೇಟಿವ್ಸಿಗೆ ಎಲ್ಲ ನೀಡಬೇಕಾಗುತ್ತೆ. ಸೊ ಇದು ಒಂದು ಹೊಸ ಪ್ರಯೋಗ. ಈ ಕರ್ನಾಟಕದಲ್ಲಿ 2 ಇದೆ, ಕರುಣಾಶ್ರಯ ಅಂತೇಳಿ ಒಂದು ಬೆಂಗಳೂರಲ್ಲಿದೆ, ಇದು 2ನೇದು. ಆಧುನಿಕವಾಗಿ ಕ್ರೀಡಾ ಕ್ಷೇತ್ರಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ನೀಡುವ ಮೂಲಕ ಇಡೀ ವಿಶ್ವ ತಿರುಗಿ ನೋಡುವಂಥ ಕೆಲಸವನ್ನು ಮಾಡೋದು. ಅದರಿಂದಾಗಿ ನಮ್ಮ ಕರ್ತವ್ಯ, ಜವಾಬ್ದಾರಿಯನ್ನು ಮರೆಯುತ್ತಲ್ಲಿ ಈ ಮಣಿಪಾಲ್ ಮ್ಯಾರಥಾನ್ 8 ತಾರೀಕಿಗೆ ಮಣಿಪಾಲ್ ಕ್ಯಾಂಪಸ್ನಲ್ಲಿ ನಡೀಲಿಕ್ಕಿದೆ. ಈಗಾಗಲೇ
ವಿವರವಾದ ಮಾಹಿತಿಯನ್ನು ಡಾಕ್ಟರ್ ಎಚ್ ಎಸ್ ಪಲ್ಲಾಲ್ ಇರ್ಬೋದು, ಡಾಕ್ಟರ್ ವೆಂಕಟೇಶ್ ಅವರು, ವಿನೋದ್ ನಾಯಕ್ ಅವರು ನೀಡಿದ್ದಾರೆ. ನನ್ನ ವಿನಂತಿ ಕೂಡ ಅದೇ ರೀತಿ ಪತ್ರಿಕಾ ಮಾಧ್ಯಮದ ಮಿತ್ರರು ಇದಕ್ಕೆ ಇನ್ನಷ್ಟು ಮೆರುಗು ನೀಡುವ ದೃಷ್ಟಿಯಲ್ಲಿ, ಇನ್ನಷ್ಟು ಪ್ರಚಾರ ನೀಡುವ ದೃಷ್ಟಿಯಲ್ಲಿ, ಇನ್ನಷ್ಟು ಜನರದಲ್ಲಿ ಭಾಗವಹಿಸುವ ಮೂಲಕ ಈಗಾಗಲೇ ಅವರು ಹೇಳಿದಾಗೆ ನ್ಯಾಷನಲ್ ಈವೆಂಟ್ ಅಂತ ಮುಂದಿನ ದಿನಗಳಲ್ಲಿ ಮಣಿಪಾಲ್ ಮ್ಯಾರಥಾನ್ ಒಂದು ಇಂಟರ್ನ್ಯಾಷನಲ್ ಈವೆಂಟ್ ಆಗಿ ಮೂಡಿಬರುವ ರೀತಿಯಲ್ಲಿ ತಾವು ದೊಡ್ಡ ರೀತಿಯ ಸಹಕಾರವನ್ನು ನೀಡಬೇಕೆಂಬ ವಿನಂತಿಯನ್ನು ಶಾಸಕರಲ್ಲಿ ಮಾಡ್ತಿದ್ದಾರೆ. ಅದೇ ರೀತಿ ಸಂಪೂರ್ಣವಾದ ಸಹಕಾರ ತಯಾರಿಗಳಿಗೆ ಉಡುಪಿ ನಗರಸಭೆ ಇರ್ಬೋದು, ಮೆಸ್ಕಾಂ ಇರ್ಬೋದು, ಪೊಲೀಸ್ ಇಲಾಖೆಯ ಮೂಲಕ ಕೂಡ ನಾವು ನೀಡಿದ್ದೇವೆ. ಅದರಿಂದಾಗಿ ಇನ್ನಷ್ಟು ಹೆಚ್ಚಿನ ಸಹಕಾರವನ್ನು